ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಿಣಿ ಕಲಿಕೆ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಬ್ಲೌಸ್ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ಕಟ್ ಮಾಡೋ ಅಂಥದ್ದು. ಎರಡು ಲೇಯರಲ್ಲಿ ಬಟ್ಟೆ ಹಾಕ್ಕೊಳ್ಳಿ. ಬ್ಲೌಸ್ ಪೀಸು ಹೋಲ್ಡಿಂಗ್ ಸೈಡ್ ನಮ್ಮ ಸೈಡ್ ಬರಲಿ, ಆಪೋಸಿಟ್ ಸೈಡ್ ಓಪನ್ ಸೈಡ್ ಇರಲಿ. ಬ್ಲೌಸ್ ಲೆಂತ್ 15ಗೆ 1.5 ಸೇರಿಸಿದ್ರೆ 15ಕ್ಕೆ 1.5 ಸೇರಿಸಿ 16ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. 16ವರೆ ಫುಲ್ ಲೆಂತ್. ಸುತ್ತಳತೆ 10ವರೆಗೆ 1.5 ಮಾರ್ಜಿನ್ ಇಟ್ಕೊಳ್ಳಿ. ಇಲ್ಲೂ ಕೂಡ 10ವರೆಗೆ 1.5 ಮಾರ್ಜಿನ್ ಇಟ್ಕೊಳ್ಳಿ. ಒಂದು ಲೈನ್ ಹಾಕೊಳ್ಳಿ. ನೆಕ್ಕು 2.5, ಶೋಲ್ಡರು 3, ಟೋಟಲ್ 5.5. ಈ ಮೆಜರ್ಮೆಂಟ್ನೇ ನಾವು ಕಂಕ್ಳು ಲೆಂತ್ಗೆ ತಗೊಳ್ಬೇಕು. ಆರ್ಮೋಲ್ ಲೆಂತ್ಗೆ ಅದು 5.5 ಮಾರ್ಕ್ ಮಾಡ್ಕೊಳ್ಳಿ. 5.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಸೈಡ್ ಸ್ಟಿಚಿಂಗ್ ಸೈಡನ್ನು 5.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಶೋಲ್ಡರ್ ಮೆಜರ್ಮೆಂಟೇನೆ ಸೇಮ್ ಮೆಜರ್ಮೆಂಟು ಕೆಳಗಡೆನೂ ಮತ್ತೆ 5.5ನೇ ಇಟ್ಕೊಳ್ಳಿ. 5.5 ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಲೈನ್ ಜಾಯಿನ್ ಮಾಡ್ಕೊಳ್ಳಿ. ಎಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಡೀಪ್ 6.5 ಇಟ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಮೇಲೆ ಎಷ್ಟು ಮೆಜರ್ಮೆಂಟ್ ಇರುತ್ತೋ ಸೇಮ್ ನೆಕ್ ಡೀಪ್ ಮೆಜರ್ಮೆಂಟ್ಗೆ 2.5 ಇಟ್ಕೊಂಡು ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡು 3ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಲೈನ್ ಸೇರಿಸ್ಕೊಂಡು ಆ ಲೈನ್ ಜಾಯಿನ್ ಮಾಡಿಕೊಂಡು ನೆಕ್ ಶೇಪ್ ರೌಂಡ್ ನೆಕ್ಕು ಕರ್ವ್ ಸ್ಕೇಲಲ್ಲಿ ರೌಂಡ್ ನೆಕ್ ಡ್ರಾ ಮಾಡಿ. ಈಗ ಆರ್ಮೋಲ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳಿ. ಅದನ್ನು ಜಾಯಿನ್ ಮಾಡಿ ಆ ಪಾಯಿಂಟಿಂದ 1.5 ಇಂಚು ಬ್ಯಾಕ್ಗೆ 1 ಇಂಚು ಫ್ರಂಟ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಲೆಂತ್ಗೆ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿ. ಇವಾಗ ಆರ್ಮೋಲ್ ಶೇಪ್ ತೆಗಿಬೇಕು. ಫಸ್ಟ್ ಬ್ಯಾಕ್ ಶೇಪ್ ತೆಗೀರಿ. ನೀಟಾಗಿ ರೌಂಡ್ ಆಗಿ ಕರ್ವ್ ಸ್ಕೇಲ್ ಯೂಸ್ ಮಾಡಿ ನೀಟಾಗಿ ರೌಂಡ್ ಬರುತ್ತೆ. ಆವಾಗ ನಮಗೆಲ್ಲೂ ಲೂಸ್ ಬರೋದಿಲ್ಲ. ಹಾಗೆ ಫ್ರಂಟನ್ನು ಮಾರ್ಕ್ ಮಾಡಿ. ಫ್ರಂಟ್ಗೂ ಮಾರ್ಕ್ ಮಾಡಿ ಇವಾಗ ಡಾಟ್ ಪಾಯಿಂಟ್ ಮಾರ್ಕ್ ಮಾಡೋಣ. ಡಾಟ್ ಪಾಯಿಂಟ್ಗೆ ಎದೆಯ ಸುತ್ತಳತೆ +2 ಡಿವೈಡೆಡ್ ಬೈ 4 ಮಾಡಬೇಕು. ಇವಾಗ ಎಕ್ಸಾಂಪಲ್ಲು 40 ಸುತ್ತಳತೆ 40 ಇದ್ದರೆ 40 + 2 42ನ್ನ ಡಿವೈಡೆಡ್ ಬೈ 4
ಮಾಡಿದ್ರೆ 10:15 ಬರುತ್ತೆ. 10:15 ಪ್ಲಸ್ ಅರ್ಧ 11. ನಮಗೆ ಡಾಟ್ ಪಾಯಿಂಟ್ ಲೆಂತ್ ಬಂದ್ಬಿಟ್ಟು 11 ಬರುತ್ತೆ. 11ಕ್ಕೆ ಮೆಜರ್ ಮಾಡೋಣ. 1.11ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 11 ಅಲ್ಲಿಂದ ಕೆಳಗೆ ಡಾಟ್ ಹಿಡಿಯೋದಕ್ಕೆ ಅಲ್ಲಿಂದ 2.5 ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. 2.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊಂಟದ ಪಟ್ಟಿ 3 ಇಂಚು. ಸೊಂಟದ ಪಟ್ಟಿ ಮಾರ್ಕ್ ಮಾಡ್ಕೊಳ್ಳೋಣ. 3 ಇಂಚು. 1 ಇಂಚು ಮೇಲಕ್ಕೆ 1 ಇಂಚಕ್ಕೆ ಮಾರ್ಕ್ ಮಾಡಿ ಶೇಪ್ಗೆ. ಮತ್ತೆ ಸೈಡ್ ಸ್ಟಿಚ್ ಹತ್ರನೂ 3 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಲೈನ್ ಹಾಕೊಳ್ಳಿ. ಇವಾಗ ಡಾಟ್ ಹಿಡಿಯೋದಕ್ಕೆ ನಾವು ಮೆಜರ್ ಮಾಡಬೇಕಲ್ವಾ, ಎಲ್ಲಿಂದ ಡಾಟ್ ಹಿಡಿಬೇಕು ಅಂತ ಅದನ್ನು ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. ಸೇಮು 42 ಡಿವೈಡೆಡ್ ಬೈ 4 ಮಾಡಿದ್ವಲ್ಲ, ಇವಾಗ 42ನ್ನ ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ ಆ ಪಾಯಿಂಟ್ ಸಿಗುತ್ತೆ. 40 ಪ್ಲಸ್ 2 42 ಡಿವೈಡೆಡ್ ಬೈ 10 ಅಂದರೆ 4.2 ಸಿಗುತ್ತೆ ನಮಗೆ. 4.2. ನಾಲ್ಕು ಕಾಲಾದರೂ ಇಟ್ಕೊಳ್ಬೋದು, 4 ಆದರೂ ಇಟ್ಕೊಳ್ಬೋದು. ನಾನು 4 ಇಟ್ಕೊಳ್ತೀನಿ. 4. ಅದೇ ಸೇಮ್ ಮೆಜರ್ಮೆಂಟು ನಾನು ಮೇಲಕ್ಕೂ 4ಕ್ಕೆ ಮಾರ್ಕ್ ಮಾಡ್ತೀನಿ. ಒಂದು ಲೈನ್ ಹಾಕೊಳ್ಳಿ. ಇವಾಗ ಸೈಡ್ ಡಾಟ್ ಹಿಡಿಯೋದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಸೈಡ್ ಡಾಟ್ಗೆ ನೆಕ್ ಡೀಪ್ ಮಾರ್ಕಿಂದ ಕ್ರಾಸ್ ಪಟ್ಟಿ ಮಾರ್ಕ್ವರೆಗೂ ಲೆಂತ್ ಮಾಡಿಕೊಂಡು ಅದಕ್ಕೆ ಅರ್ಧ ತಗೊಳ್ಳಿ. ಅರ್ಧ ಮಾಡಿ. ಅರ್ಧ ಮಾಡಿದ್ರೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ 3 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ರಲ್ಲ, ಅಲ್ಲಿಂದ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಸೇಮ್ ಅಲ್ಲಿ ಮೆಜರ್ಮೆಂಟ್ ಅದೇ ಹಾಕಿ. ಅಂದರೆ 4 ಅಲ್ಲೂ 4 ಬರುತ್ತೆ. ಅದಕ್ಕೊಂದು ಲೈನ್ ಹಾಕಿ. ಸೇಮ್ 4 ಇಟ್ಟು ಮಾರ್ಕ್ ಹಾಕಿದ್ಮೇಲೆ ಕಾಮನ್ ಆಗಿ 1.5 ಇಟ್ಕೊಳ್ಳಿ. ಸೈಡ್ ಡಾಟ್ಗೆ 1.5. ಈಗ ಮೇನ್ ಡಾಟ್ಗೆ ಎಷ್ಟು ಹಿಡಿಬೇಕು ಅನ್ನೋದನ್ನ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸಾಂಪಲ್, ಎದೆಯ ಸುತ್ತಳತೆ ಮೈನಸ್ ಸೊಂಟದ ಸುತ್ತಳತೆ ತಗೊಳ್ಬೇಕು ನೀವು. ಎದೆಯ ಸುತ್ತಳತೆಯಿಂದ ಸೊಂಟದ ಸುತ್ತಳತೆನ ಮೈನಸ್ ಮಾಡಬೇಕು. ಎಕ್ಸಾಂಪಲ್ 40 ಅಂದರೆ 40 ಎದೆಯ ಸುತ್ತಳತೆ ಇದ್ದರೆ 40 ಎದೆಯ ಸುತ್ತಳತೆ ಮೈನಸ್ ಸೊಂಟದ ಸುತ್ತಳತೆ 40ಕ್ಕೆ 37ನ ಮೈನಸ್ ಮಾಡಬೇಕು. 37 ಮೈನಸ್ ಮಾಡಿದ್ರೆ ನಿಮಗೆ 3 ಸಿಗುತ್ತೆ. ಆ 3ನ ನೀವಲ್ಲಿ ಮಾರ್ಕ್ ಮಾಡಬೇಕು. ಆ ಕಡೆ 1.5 ಈ ಕಡೆ 1.5 3 ಇಂಚಿನ ಮಾರ್ಕ್ ಮಾಡಬೇಕು. ಎಕ್ಸಾಂಪಲ್ 40ರಲ್ಲಿ 37ನ ಮೈನಸ್ ಮಾಡಿ 3 ಬರುತ್ತಲ್ಲ, ಆ 3ನ ಆ ಕಡೆ 1.5 ಈ ಕಡೆ 1.5 ನೀವು ಆ ಮೆಜರ್ಮೆಂಟ್ನ ಹಾಕಬೇಕು. ಆವಾಗ ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಅದೇ 40ರಿಂದ 37 ಮೈನಸ್ ಮಾಡಿ 3 ಬರುತ್ತೆ. ಆ 3ನ ಅಲ್ಲಿ ಹಾಕಿ. ಇವಾಗ ಕಂಕಳನ್ನ
ಕಂಕ್ಳು ಡಾಟ್ ಹೆಂಗ್ ಹಿಡಿಯೋದನ್ನ ಹೆಂಗ್ ಮಾರ್ಕ್ ಮಾಡೋದು ಅನ್ನೋದನ್ನ ನೋಡಿ. ಅಲ್ಲಿಂದ ಸ್ಟ್ರೈಟ್ ಲೈನ್ ಎಳೆದ್ರೆ ನಿಮಗೆ ಕಂಕ್ಳದು ಮಾರ್ಕ್ ಕ್ಲೀನಾಗಿ ಸಿಕ್ಬಿಡುತ್ತೆ. ಅವಾಗ ಅಲ್ಲಿ ನಿಮಗೆ 2.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ನೆಕ್ ಮಾರ್ಕ್ ಮಾಡೋಣ. ಬ್ಯಾಕ್ ಲೆಂತ್ ಮಾರ್ಕ್ ಮಾಡೋಣ. ಫ್ರಂಟ್ ಎಷ್ಟು ತಗೊಂಡಿದ್ದೀವೋ ಅಷ್ಟೇ 16.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೊಳ್ಳಿ. ನೆಕ್ ಡೀಪ್ 10ಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಬಿಡ್ತು ಫ್ರಂಟ್ ಎಷ್ಟು ತಗೊಂಡಿರ್ತೀವೋ ಬ್ಯಾಕು ಅಷ್ಟೇ ತಗೊಬೇಕು. ಫ್ರಂಟ್ 2.5 ತಗೊಂಡಿದ್ದೀವಿ, ಅದೇ ಮೆಜರ್ಮೆಂಟು ಬ್ಯಾಕಲ್ಲೂ ತಗೊಳ್ಳಿ. ನೆಕ್ ಡೀಪ್ಗೂ 2.5ನೇ ಇಟ್ಕೊಳ್ಳಿ. ಇಟ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ರೌಂಡ್ ನೆಕ್ ಡ್ರಾ ಮಾಡ್ತಾ ಇದ್ದೀನಿ. ಕರ್ವ್ ಸ್ಕೇಲಲ್ಲಿ ರೌಂಡ್ ನೆಕ್ ಮಾಡ್ಕೊಳ್ತೀನಿ ನಾನು. ಇವಾಗ ಔಟ್ಲೈನ್ನ ಕಟ್ ಮಾಡಬೇಕು. ಎಡ್ಜ್ ಮಾರ್ಕ್ ಇರೋದನ್ನ ಔಟ್ಲೈನ್ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದೇ ಚಾನಲ್ನಲ್ಲಿ ರಂಗೋಲಿ ವಿಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ. ಅದನ್ನು ನೋಡಿ. ಯಾರೆಲ್ಲ ನೋಡಿಲ್ವೋ ರಂಗೋಲಿ ವಿಡಿಯೋಸ್ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ಸ್ ಮಾಡಿ. ಇವಾಗ ಫ್ರಂಟ್ ಪೋರ್ಷನ್ನ ತೆಗೆದು ಸೈಡ್ಗಿಡೋಣ. ಬ್ಯಾಕ್ ನೆಕ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಫಿನಿಶ್ ಆಯಿತು. ಅದನ್ನೇ ತೆಗೆದು ಸೈಡ್ಗಿಡೋಣ. ಫ್ರಂಟ್ ಪೋರ್ಷನ್ನ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಪಟ್ಟಿ, ಸೊಂಟದ ಪಟ್ಟಿಗೆ ಕರ್ವ್ ಲೈನ್ ಹಾಕಿ ಸೊಂಟದ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಕಂಕ್ಳಿಂದ ನಾವು 1/2 ಇಂಚ್ ಮಾರ್ಕ್ ಮಾಡಿದ್ದೀವಿ. ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನೆಕ್ಕು ಅಷ್ಟೇ. ಡಾಟ್ ಹಿಡಿಯೋದಕ್ಕೆ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವ ಅಲ್ಲೆಲ್ಲ ಒಂದೊಂದು ನಾಚ್ ಹಾಕ್ಕೊಳ್ಬೇಕು. ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಮೇನ್ ಡಾಟ್ಗೆ ನಾಚ್ ಹಾಕ್ಕೊಂಡು
ಸೇಮ್ ಅದೇ ರೀತಿ ಒಂದು ಸೈಡ್ ಹೇಗೆ ಮಾರ್ಕ್ ಮಾಡಿದ್ದೀವೋ ಅದೇ ರೀತಿ ಇನ್ನೊಂದು ಸೈಡನ್ನು ಮಾರ್ಕ್ ಮಾಡ್ಕೊಳ್ಳಿ. 4 ಇದು 4 2.5 ಲೈನ್ ಹಾಕೊಳ್ಳಿ. ಸೈಡ್ಗೂ ಒಂದು ಲೈನ್ ಹಾಕೊಳ್ಳಿ. ಕಂಕಳಿಂದ ಒಂದು ಲೈನ್ ಹಾಕೊಳ್ಳಿ. ಸೇಮ್ ಇವಾಗ ಅಲ್ಲಿ ಮೆಜರ್ ಮಾಡಿದ್ದೀವೋ ಅಷ್ಟೇ ಮೆಜರ್ಮೆಂಟ್ ಇಲ್ಲೂ ಹಾಕಬೇಕು. 2.5 1.5 ಇಲ್ಲೂ ಕೂಡ ಬ್ಯಾಕ್ ಸೈಡ್ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಮೆಜರ್